ದೀಪವ ಹಚ್ಚಬೇಕು ಮಾನವ ಪ್ರೀತಿ ಹಂಚಲು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ ಸರ್? ಈ ದೀಪಾವಳಿ ಹಬ್ಬಕ್ಕೆ ಏನಾದರೂ ತಗೊಳಕ್ಕೆ ಶಾಪಿಂಗ್ ಲಿಸ್ಟ್ ರೆಡಿ ಮಾಡಿ. ಒಂದಷ್ಟು ಲಿಸ್ಟವೇ, ಆದರೆ ಮೊದಲು ಏನು ತಗೊಳ್ಳೋಣ? ಫಸ್ಟು ಸಾಲ ತಗೊಳ್ಳೋಣ. ಇವಾಗ ನಮ್ಮ ಹತ್ರ ತುಂಬ ಕಾಸು ಐತೆ, ಆದರೆ ಖುಷಿ ಇಲ್ಲ. ಅದಕ್ಕೆ ಹೇಳೋದು ಮಕ್ಕಳು ಮಾಡೋದೇ ಚಂದ ಅಂತ. ಬರೀ ಇಂಥದೆಯ ಐ ಮೀನ್ ಮಕ್ಕಳಿದ್ದಾಗ ಏನೇ ಮಾಡಿದ್ರು ಚಂದ ಅಂತ ಅದಕ್ಕೆ ಹೇಳೋದು. ಈ ಫ್ರೇಮ್ ಕಟ್ಟ ಹಾಕಿದ್ದು ಅಂತಮ್ಮ ಇವತ್ತೇನ್ ಸ್ಪೆಷಲ್? ದೀಪಾವಳಿ ಸ್ಪೆಷಲ್ ಗರಿ ಗರಿ ಬಾದುಷಾ. ನಮ್ಮ ಹಳ್ಳಿನೇ ಅಂದ, ಹಳ್ಳಿ ಅಡ್ಗೆ ಇನ್ನು ಚಂದ. ಬಾಗೂರು ನಮ್ಮ ಹಳ್ಳಿಗೆ ಹಂಚ್ಕೊಂತೀನಿ ಜೊತೆಗೆ. ಇವತ್ತು ನಾವು ನಮ್ಮೂರಿನ ಶಾಲಾ ಮಕ್ಕಳಿಗೆ ಮತ್ತೆ ಅಂಗನವಾಡಿ ಮಕ್ಕಳಿಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಪ್ರಯುಕ್ತ ನಾವು ಬಾದುಷಾನ ಮಾಡಿ ಅವರಿಗೆ ಸಿಹಿಯನ್ನು ಹಂಚ್ಬೇಕು ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬನ್ನಿ ಅದನ್ನ ಯಾವ ರೀತಿ ತಯಾರು ಮಾಡೋದು ಅಂತ ನೋಡೋಣ. ಈಗ ಮೈದಾ 2 kg ತಗೊಳ್ಳೋಣ. ಅರ್ಧ kg ಚಿರೋಟಿ ರವೆ, ಕಾಯಿಸ್ಕೊಂಡಿರೋ ತುಪ್ಪ ಹಾಕೊಳ್ಳೋಣ. ಚೆನ್ನಾಗಿ ಕಾಯಿಸ್ಕೊಂಡು ಹಾಕೋದ್ರಿಂದ ರುಚಿ ಚೆನ್ನಾಗಿ ಸೂಪರಾಗಿ ಬರುತ್ತೆ, ಅದ್ಭುತವಾಗಿರುತ್ತೆ. ನಾವು ಚೆನ್ನಾಗಿ ರುಚಿಯಾಗಿ ಬರಲಿ, ಮಕ್ಕಳೆಲ್ಲ ಚೆನ್ನಾಗಿ ತಿನ್ನಲಿ ಅಂತ ಅರ್ಧ kg ಹಾಕ್ಕೊಂಡಿದ್ದೀವಿ. 1/4 kgನೂ ಹಾಕೋಬೋದು. ಮಾಡ್ತಾಯಿದ್ದೀವಿ ಇನ್ಮೇಲೆ ಚೆನ್ನಾಗಿ ಮಾಡಬೇಕು, ರುಚಿಯಾಗಿ ಮಾಡಬೇಕು, ತಿಂದವರು ಖುಷಿ ಪಡಬೇಕು. ದೀಪಾವಳಿ ಸ್ಪೆಷಲ್. ದೀಪವ ಹಚ್ಚಬೇಕು ಮಾನವ ಪ್ರೀತಿ ಹಂಚಲು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ ಸರ್? ಎಷ್ಟು ಜನ ಕೊಡ್ತೀರಿ? ನಾವು ಜಾಸ್ತಿ ಜನ ಜಾಸ್ತಿ, ಇವನು ಜಾಸ್ತಿ ಮಾಡಿಕೊಂಡಿರ್ಬೇಕು ಪ್ರೀತಿನ. ಸ್ವಲ್ಪ ಗಟ್ಟಿ ಮೊಸರು ಹಾಕೋದ್ರಿಂದ ಸ್ಮೂತಾಗಿ ಬರುತ್ತೆ, ಅದಕ್ಕೋಸ್ಕರ ಮೊಸರು ಹಾಕೋತೀವಿ. ನೀಟಾಗಿ ಕಲಿಸ್ಕೊಳ್ಳೋಣ. ಈಗ ತುಪ್ಪ ಮತ್ತು ಮೊಸರನ್ನ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ, ಮೈದಾ ಮತ್ತು ರವೆ ಜೊತೆ ಸೇರಿಕೊಂಡು. ಈ ಥರ ಪುಡಿ ಥರ ಆಗಿದೆ. ಈಗ ಚಪಾತಿ ಹಿಟ್ಟನ್ನು ಅದಕ್ಕೆ ಬರಬೇಕು ಅಂದರೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ಅದಕ್ಕೆ ಬಂದರೆ ಬಾದು ಸಹ ಚೆನ್ನಾಗೈತದೆ. ಈ ದೀಪಾವಳಿ ಹಬ್ಬಕ್ಕೆ ಏನಾದರೂ ತಗೊಳಕ್ಕೆ ಶಾಪಿಂಗ್ ಲಿಸ್ಟ್ ರೆಡಿ ಮಾಡಿ. ಒಂದಷ್ಟು ಲಿಸ್ಟವೇ, ಆದರೆ ಮೊದಲು ಏನು ತಗೊಳ್ಳೋಣ? ಫಸ್ಟು ಸಾಲ ತಗೊಳ್ಳೋಣ. ಯಾಕಂದ್ರೆ ನಮ್ಗೆ ಮೇನ್ ತಗೊಳಕ್ಕೆ ದುಡ್ಡೇ ಇಲ್ಲ. ಫಸ್ಟು ಸಾಲ ತಗೊಳ್ಳೋಣ, ಆಮೇಲೆ ಐಟಮ್ಗಳೆಲ್ಲ ಎತ್ಕೊಬರೋಣ. ಸಾಲ ಕೊಡೋರು ಯಾರು ಇದ್ರೆ ಕಮೆಂಟ್ ಮಾಡಿ ಸಾಲ ಕೊಡಿ. ಕಳೆದ 2-3 ವಾರಗಳಿಂದ ನಾನು ಕೂಡ ಬಂದು ಇಲ್ಲಿ ಇವ್ರ ಜೊತೆ ನಾನು ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀನಿ. ತುಂಬ ಖುಷಿಯಾಗುತ್ತೆ. ಈ ಕನ್ನಡ ಪಾಕಶಾಲೆ ಸ್ನೇಹ ಬಳಗ ಏನೈತೆ ಇದು ನಿರಂತರವಾಗಿ ಚಿರಂಜೀವಿಯಾಗಿರಲಿ, ಶಾಶ್ವತವಾಗಿರಲಿ. ಇದಕ್ಕೆ ನಿಮ್ಮ ಸ್ನೇಹಕ್ಕೆ ಯಾರ ಕಣ್ಣು ಬೀಳದೇ ಇರಲಿ. ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾರೆ. ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡೋಣ. ಇದೇ ರೀತಿ ಇರಲಿ, ಶಾಶ್ವತವಾಗಿರಲಿ. ನಿಮ್ಮ ಸ್ನೇಹಕ್ಕೆ ನೋಡ್ತಾ ಇದ್ರೆ ನನಗೆ ಖುಷಿಯಾಗುತ್ತೆ. ಎಲ್ಲ ಊರಲ್ಲೂ ಈ ರೀತಿ ಸ್ನೇಹ ಬಾಂಧವ್ಯ ಗಟ್ಟಿಯಾಗಲಿ. ದ್ವೇಷ, ಅಸೂಯೆ ಅವೆಲ್ಲ ಬಿಟ್ಟುಬಿಟ್ಟು ಒಗ್ಗಟ್ಟಾಗಿ ಒಂದಾಗಿರಿ. ಅದೇ ಜೀವನದಲ್ಲಿ ಇನ್ನೇನು ಶಾಶ್ವತ ಅಲ್ಲ. ಒಳ್ಳೆತನ, ಒಳ್ಳೆ ರೀತಿ, ಒಳ್ಳೇದನ್ನ ಬಯಸ್ಬೇಕು. ಎಲ್ಲರೂ ಅದನ್ನು ಒಳ್ಳೇದು ಮಾಡಬೇಕು ಅಷ್ಟೇ ಕೇಳ್ಕೊಳ್ಳೋದು. ಒಳ್ಳೇದು ಮಾಡದೇ ಇದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಯಾರು ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ತಾನೇ ಎಂಟ್ರಿ ಕೊಟ್ಟಿದ್ದಾರೆ. ಡೈರೆಕ್ಟು ನೋಡಿ ಎಷ್ಟು ಅಭಿಮಾನ ಅಂತಂದರೆ ಕನ್ನಡ ಪಾಕಶಾಲೆ ಮೇಲೆ. ಅಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಬಾದುಷಾ ಮಾಡೋದಕ್ಕೆ ಬಂದ್ಬಿಟ್ಟವ್ರೆ ನೋಡಿ. ಹಿಂಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ ಎಲ್ಲರೂ ನಮಗೆ. ಇವರೆಲ್ಲ ಈಗ ಚೆನ್ನಾಗಿ ನಾದ್ಕೊಂಡಿದ್ದೀವಿ. ಈಗ ಒಂದು 20 ನಿಮಿಷ ಮಾಡಿಬಿಡೋಣ. ಚೆನ್ನಾಗಿ ಮೃದು ಆಯ್ತದೆ. ಆಮೇಲೆ ಎತ್ಕೊಂಡು ಮಾಡ್ಕೊಳ್ಳೋಣ. 20 ನಿಮಿಷ ಮಾಡೋಣ. ಫಾರಂ ಕೋಳಿ ತಿನ್ಬೇಡ ಕಣೋ, ಹೀಟ್ ಜಾಸ್ತಿ. ಹೀಟ್ ಆಗಿರೋದೇ ಬೇಕು. ಏನೀಗ ಮೀಸೆ ಆ ಕೋಳಿ ಹೆಂಗೆ?
ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಳ್ಳ. ನಮ್ಮ ತಾಯಿ ಸತ್ತು ಹೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಕೋಳಿ ಗೋಳಿ ಬಗ್ಗೆ ಎಲ್ಲ ಗೊತ್ತಿಲ್ಲ ನನಗೆ. ಮೋಟೋಬಾತು ಈಗ ಬಾಜು ಹಾಗೆ ಸಕ್ಕರೆ ಪಾಕ ತಗೊಳ್ಳೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಸಕ್ಕರೆ ಹಾಕೊಳ್ಳೋಣ, 3 kg ಸಕ್ಕರೆ. ನೀರು ಹಾಕೊಳ್ಳೋಣ. ಇದರಲ್ಲಿ 1 ಪ್ಲೇಟು ಸಕ್ಕರೆ ಹಾಕ್ಕೊಂಡಿದೆ. ಈಗ 1.5 ಅಷ್ಟು ನೀರು ಹಾಕೊಳ್ಳೋಣ. ಏಲಕ್ಕಿ ಪುಡಿ ಹಾಕೊಳ್ಳೋಣ ಸಕ್ಕರೆ ಪಾಕಕ್ಕೆ. ಚೆನ್ನಾಗಿ ಕುದಿಸ್ಕೊಬಿಟ್ರೆ ಒಳ್ಳೆ ಫ್ಲೇವರ್ ಬರ್ತದೆ. ಏಲಕ್ಕಿದು ಗಮ್ ಅಂತ ಇದೆ. ಇದು ಮಾಡ್ತಾ ಇರೋದು ಸ್ವೀಟು. ನಿಂಬೆಹಣ್ಣು ಅಂತ ಹೋಗ್ತೈತಿ. ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ. ಈಗ ಸಕ್ಕರೆ ಪಾಕ ರೆಡಿಯಾಗಿದೆ. ಕೆಳಗಡೆ ಇಳಿಸ್ಕೊಂಡಿದ್ದೀವಿ. 3 ನಿಂಬೆಹಣ್ಣು ಇಟ್ಕೊಳ್ಳೋಣ. ಸಕ್ಕರೆ ಪಾಕಕ್ಕೆ ಯಾಕೆ ನಿಂಬೆಹಣ್ಣು ಇಟ್ಕೊತಾ ಇದ್ದೀವಿ ಅಂದರೆ, ಬಾದುಷಾ ಮಾಡಾದ್ಮೇಲೆ ಸಕ್ಕರೆ ಪಾಕದಲ್ಲಿ ಅಜ್ಜಿ ಎತ್ತಾದ್ಮೇಲೆ ಅದ್ರ ಮೇಲೆ ವೈಟ್ಗೆ ಬರಬಾರ್ದು ಅಂತ ಸೈನಿಂಗ್ ಬರುತ್ತೆ. ಬಾದುಷಾ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ರುಚಿಯಾಗಿರುತ್ತೆ ನಿಂಬೆಹಣ್ಣು ಇಟ್ಕೊಂಡ್ರೆ. ನೀವು ಇಟ್ಕೊಳ್ಳಿ. ಎಣ್ಣೆ ಚೆನ್ನಾಗಿ 20 ನಿಮಿಷ ಬಿಟ್ಟಿದ್ದ. ಇವಾಗ 20 ನಿಮಿಷ ಆಗಿದೆ. ರೆಸ್ಟಾಗಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ನೋಡಿ, ಮುಟ್ಟಿದ್ರೆ ಒಳಗೆ ಹೋಯ್ತೆ, ಮೃದುವಾಗೈತೆ, ಚೆನ್ನಾಗಿ ಅದಕ್ಕೆ ಬಂದೈತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ತಗೊಳ್ಳಿ. ನಾವು ಈ ಸೈಜಲ್ಲಿ ಮಾಡ್ತಾಯಿದ್ದೀವಿ. ಇದನ್ನ ಈ ಥರ ಉಂಡೆ ಕಟ್ಕೊಳ್ಳಿ. ಉಂಡೆ ಕಟ್ಕೊಂಡು ಹಾಕ್ಬಿಟ್ಟು ಈ ಥರ ಮಾಡ್ಕೊಳ್ಳಿ. ಹೆಬ್ಬೆಟ್ಟಲ್ಲಿ ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಮಾಡ್ಕೋಬೋದು. ಒಂದು ಸತ ಏನಿಲ್ಲ, ಈ ಥರ ಹಿಂಗೆ ಅನ್ಕೊಬಿಟ್ರೆ ನೀಟಾಗಿ ಬರುತ್ತೆ. ಹೆಬ್ಬೆಟ್ಟಲ್ಲಿ ಒಂದು ಸತ ಹಿಂಗೆ ಅನ್ಕೊಳ್ಳೋದು. ಇದೇ ಥರ ಎಲ್ಲನೂ ಕಟ್ಕೊಳ್ಳಿ ಮಾಡಿ. ಈಗೆಲ್ಲ ತಟ್ಕೊಂಡು ರೆಡಿ ಮಾಡ್ಕೊಂಡವ್ರೆ ಬಾದುಸನ. ಈಗ ಎಣ್ಣೆ ಕಾದೈತೆ, ಒಳಗೆ ಬಿಡಬೇಕು. ಬನ್ನಿ ನೋಡಿ. ಈಗ ಚೆನ್ನಾಗಿ ಕರ್ದು ಬ್ರೌನ್ ಕಲರ್ ಬಂದೈತೆ. ನೋಡ್ಕೊಳ್ಳಿ, ಹಿಂಗೆ ಕರ್ಕೋಬೇಕು ಚೆನ್ನಾಗಿ. ಕಂದು ಬಣ್ಣ ಬಂದ ತಕ್ಷಣ ಎತ್ತೀವ ಫಸ್ಟ್ ಹಾರಾಕಬೇಕು. ಹಬ್ಬವನ್ನು ಯಾವ ರೀತಿ ಆಚರಿಸ್ತಿದ್ದೋ ಅಂದರೆ, ಸಿಹಿಯನ್ನು ತಿನ್ಕೊಂಡು ನಮ್ಮ ತಾತ ಅವಾಗ 10 ರೂಪಾಯಿ ಕೊಡೋರು. ಖುಷಿಯಿಂದ ಪಟಾಕಿನ ತಗೊಬಂದ್ಬಿಟ್ಟು ಅಂಗಡೀಲಿ ಖುಷಿಯಿಂದ ಪಟಾಕಿ ಹೊಡಿತಾಯಿದ್ದೋ. ಇವಾಗ ನಮ್ಮ ಹತ್ರ ತುಂಬ ಕಾಸು ಐತೆ, ಆದರೆ ಖುಷಿ ಇಲ್ಲ. ಅದಕ್ಕೆ ಹೇಳೋದು, ಮಕ್ಕಳು ಮಾಡೋದೇ ಚಂದ ಅಂತ. ಬರೀ ಇಂಥದೆಯ. ಐ ಮೀನ್, ಮಕ್ಕಳಿದ್ದಾಗ ಏನೇ ಮಾಡಿದ್ರು ಚಂದ ಅಂತ. ಅದಕ್ಕೆ ಹೇಳೋದು. ಈ ಫ್ರೇಮ್ ಕಟ್ಟ ಹಾಕಿದ್ದು ಅದಕ್ಕೇನೆ ಈಗಿನ ಮಕ್ಳಿಗೆ ಏನಪ್ಪ ಒಂದು ಕಿವಿ ಮಾತು ಅಂತಂದರೆ, ಮಕ್ಕಳಿದ್ದಾಗ ಎಲ್ಲ ಥರ ಆಟಗಳನ್ನ ಅನುಭವಿಸ್ಬಿಡಿ. ಅದನ್ನು ದೊಡ್ಡವರಾದ್ಮೇಲೆ ಅನುಭವಿಸೋದಂತ ಆ ನೆನಪುಗಳನ್ನ ಅನುಭವಿಸೋದಲ್ಲ, ಆ ಫೀಲಿಂಗು, ಅದನ್ನು ಎಷ್ಟು ಕೋಟಿ ಕೊಟ್ಟರು ಅದನ್ನ ಸಂಪಾದನೆ ಮಾಡೋಕ್ಕಾಗಲ್ಲ. ಚೈಲ್ಡ್ಹುಡ್ ಮೆಮೊರಿ ಐತಲ್ಲ, ಅದಂತೂ ಬೆಸ್ಟ್ ಎವರ್ ಮೆಮೊರಿ ಅವರ್ ಲೈಫ್ ಅಂತಲೇ. ಇವಾಗ ಪಟಾಕಿ ತೊಳಕ್ಕೆ ಕಾಸೇ ಇಲ್ಲ. ಪಟಾಕಿ ತೊಳಕ್ಕೆ ಕಾಸದೆ ಪಟಾಕಿ ಹೊಡಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾವು ಹೊಡಿತೀವಿ, ತಗೊಡು. ನಾವು ಹೊಡಿತೀವಿ. ಪಟಾಕಿ ಹೊಡೆಯೋರಿಗೆ ಕಿವಿ ಮತ್ತು ಹಬ್ಬ ವರ್ಷನೂ ಬರ್ತದೆ, ಆದರೆ ಜೀವನ ಮಾತ್ರ ಒಂದೇ ಸಲ ಬರೋದು. ಅದಕ್ಕೆ ನಿಮ್ಮ ಅಮೂಲ್ಯವಾದ ಜೀವನವನ್ನು ವ್ಯರ್ಥ ಕಳ್ಕೊಬೇಡಿ. ಆದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಕೊಂಡು ಪಟಾಕಿಯನ್ನು ಹೊಡೀರಿ. ಮಕ್ಕಳಿಗೆ ದೊಡ್ಡ ಪಟಾಕಿಗಳನ್ನ ಕೊಡಬೇಡಿ. ಆದಷ್ಟು ಪೋಷಕರು ಇದರ ಬಗ್ಗೆ ಎಚ್ಚರ ವಹಿಸ್ಕೊಂಡು ಜೊತೆಲಿ ನಿಂತ್ಕೊಂಡು ಮಕ್ಕಳನ್ನ ಹುರಿದುಂಬಿಸ್ಬೇಕು. ಮತ್ತು ಜಾಗ್ರತೆ ವಹಿಸಿ ಮಕ್ಕಳಿಗೆ ಪಟಾಕಿ ಹೊಡೆಯೋ ಥರ ಅರಿವನ್ನು ಮೂಡಿಸ್ಬೇಕು. ಈಗ ಎಣ್ಣೆಲಿ ಕರ್ದಿರೋದನ್ನ ಪಾಕ ತೊಳಿಕೆ ಹಾಕೋತಾ ಇದ್ದೀವಿ.
ಬಾದುಷ ಎಲ್ಲ ಎತ್ ಮಾಡಿಕೊಂಡಿದ್ವಿ ಸ್ಕೂಲ್ ಮಕ್ಳು ಕೊಡೋಕ್ಕೋಸ್ಕರ ಈಗ ತಗೋಯ್ತಾ ಇದೀವಿ. ಅದಕ್ಕೆ ಬಾದಾಮಿ ಪುಡಿನ ಪುಡಿ ಮಾಡ್ಕೊಂಡಿರೋ ಬಾದಾಮಿ ಪುಡಿನ ಉದಿಸ್ಕೊಳ್ಳೋಣ. ತಿನ್ನೋ. ನಿನ್ನೆ ದೀಪಾವಳಿ ಹಬ್ಬದ ವಿಶೇಷವಾಗಿ ಮಕ್ಕಳಿಗೆ ಕೊಡಬೇಕು ಅಂತ ಸಿಹಿ ತಿನ್ನಿಸ್ಬೇಕು ಅಂದ್ಬಿಟ್ಟು ನಾವೇ ನಮ್ಮ ಕನ್ನಡ ಪಾಕಶಾಲಾ ಬಳಗದಿಂದ ಬಾದುಷವನ್ನು ರೆಡಿ ಮಾಡಿದ್ದೋ. ಒಳ್ಳೆ ಸಖತ್ತಾಗೈತೆ. ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ. ಫೈನಲಾಗಿ ನಾವು ಕೂಡ ಒಂದು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನೋಡೋಣ. ಅದ್ಭುತವಾಗಿದೆ. ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ಇದರ ರುಚಿ ಸವಿಯೋರಿಗೆ ಗೊತ್ತು ಆ ರುಚಿ ಏನಂತ. ಈ ಬೆಳಕಿನ ಹಬ್ಬದಲ್ಲಿ ನಮ್ಮ ಮಕ್ಳಿಗೆ ಹೆಂಗೆ ಸ್ವೀಟ್ ಹಂಚ್ಸಿರಿ, ನಿಮ್ಮ ಬಾಳು ಅದೇ ಥರ ಸ್ವೀಟ್ ಆಗಿರಲಿ. ಎಲ್ಲ ಹಬ್ಬನ ಎಂಜಾಯ್ ಮಾಡಿ. ಬೆಳಕಿನ ಹಬ್ಬ ನಿಮಗೂ ಬೆಳಕು ತರಲಿ, ನಿಮ್ಮ ಬೆಳಗ್ದವ್ರಿಗೂ ಬೆಳಕು ತರಲಿ. ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ತಗೊಂಡು ಈಗ ಏನ್ ತಿಂತಾರೆ ಈಗ? ಯಾಕೆ ಬರ್ತಾರೆ? ಫುಲ್ ಡಬಲ್ ಮೀನಿಂಗು ಒಂದು ಮಾಡ್ಕೊಳ್ಳಿ. ಜಾಸ್ತಿ ಉಂಟೆ ನಮ್ಮ ಸಸಿ ಕೆನ್ನೆ ಹೆಂಗೆ ಟೊಮೊಟೊ ಹಣ್ಣು ಅಮ್ಕಿದ್ರೆ ಹೆಂಗೆ ಒಳಗೆ ಹೋಯ್ತದೋ ಹಂಗೆ ನೋಡಿ ನಮ್ಮ ಸಸಿ ಮಾಡಿರುವಂತ ಇದು ಮೈದಾ ಹಿಟ್ಟು ಒಳ್ಳೆ ಅದವಾಗಿ ಎಷ್ಟು ಸಲೀಸಾಗಿ ಬಂದಿದೆ ನೋಡಿ. ಒಂದ್ಸಲಿ ಕೆನ್ನೆ ಗಿಂಡು ಗಿನ್ನೋಡು ತಿರತ್ತ ಯಾವ ಆಂಟಿ ಎಷ್ಟು ಮುತ್ತು ಕೊಟ್ಟಿದ್ದಾಳ ಯಪ್ಪ. ಗಿಂಡು ಅದೇ ತರ ಐತಿ ತಾನೆ ಎರಡು ಕೊಂಡು ಒಂದ್ಸತ ಹಿಂಗೆ ಅಮ್ಮಿಕೊಳ್ಳಿ. ನಮ್ಮಿಕೊಂಡು ಯಾವ್ದ ಎಲ್ಲ ಇದು ಯಾವ ಎಲ್ಲ ಡಬಲ್ ಮೀನಿಂಗ್ ಎಲ್ಲ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಮಗೆ ಹಿಂಗೆ ಏನಾದರೂ ಒಂದು ಹಬ್ಬದ ವಿಶೇಷತೆ ಅಂದರೆ ಏನಾದರೂ ಸಿಹಿನ ಹಂಚ್ಬೇಕು. ಈ ಥರ ನಮಗೆ ಮೊದಲಿಂದನೂ ರೂಢಿಸ್ಕೊಂಡು ಬಂದಿರೋದ್ರಿಂದ ಆಮೇಲೆ ಮುಂದೆ ಏನಾರ ಇದೆ ನಂದಗೋಕುಲ ವೃದ್ಧಾಶ್ರಮ ಇದೆಯಲ್ಲ ಅವ್ರ ಜೊತೆ ನಾವು ಒಂದು ಅವ್ರಿಗೆ ಒಂದು ಕುಟುಂಬದವ್ರ ಥರ ನಾವು ತಿಳ್ಕೊಂಡಿದ್ದೀವಿ. ಅವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಅಂದರೆ ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಆಸೆ ಕನಸುಗಳಿರ್ತದೆ. ನಮ್ಮ ಫ್ಯಾಮಿಲಿನೂ ಇದ್ದಿದ್ರೆ ಅವ್ರ ಜೊತೆ ನಾವು ಹೊಸ ಬಟ್ಟೆ ಹಾಕ್ಕೊಂಡು ಏನಾದರೂ ಒಂದು ಮಾಡ್ಬೋದಾಗಿತ್ತು ಅಂತ ಅದಕ್ಕೆ ನಾವು ಇರ್ಬೋದಾಗಿತ್ತು. ಕುಟುಂಬದ ಸದಸ್ಯರ ಜೊತೆ ಖುಷಿಯಾಗಿರ್ಬೋದಾಗಿತ್ತು ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕೆ ನಾವು ಈ ಸಲ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಹಬ್ಬ ಆದ ನಂತರ ಹೋಗಿ ನಾವು ಅವರಲ್ಲಿ, ಯಾಕಂದರೆ ಹಬ್ಬದಲ್ಲಿ ಕೆಲವರು ಬಂದು ಕರ್ಕೊಂಡು ಹೊಂಟೋಗಿರ್ತಾರಂತೆ, ಯಾರೂ ಸಿಗೋಲ್ಲ ಆ ಟೈಮಲ್ಲಿ. ಅದಕ್ಕೆ ಹಬ್ಬ ಆದಮೇಲೆ ನಾವೆಲ್ಲರೂ ಹೋಗಿ ನಮ್ಮ ಕನ್ನಡ ಪಾಕಶಾಲಾ ಬಳಗದ ವತಿಯಿಂದ ಹೋಗಿ ಎಲ್ರಿಗೂ ಅಲ್ಲಿ ಇರೋರಿಗೆ ಸೀರೆ ಹೊಸ್ದಾಗಿ ಒಂದು ಸೀರೆ ಕೊಟ್ಬಿಟ್ಟು ಒಂದು ಅವ್ರಿಗೇನಾದರೂ ಒಂದು ಸಿಹಿ ತಿನಿಸು ಏನಾದರೂ ಕೊಟ್ಬಿಟ್ಟು ಅವ್ರ ಜೊತೆ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದಾದಷ್ಟು ಬೇಗ ಮುಂದಿನ ವೀಡಿಯೋದಲ್ಲಿ ಇದನ್ನು ಕಾರ್ಯರೂಪಕ್ಕೆ ತರುವಂಥ ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ನೋಡ್ತಾಯಿರಿ, ನಮ್ಮ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ